ಮೇಲು ಎಷ್ಟು ಸೂಪರ್ ಆಗಿದೆ ನೋಡಿ. ಇವ್ರು ನಮ್ಮ ಫ್ರೆಂಡ್ ಇವರು ತಗೊಳ್ಳಿ. ಇದು ಒಂದೇ 20,000 ಹಾಕಿ ನೀವು ಇದು ಸಾಕಿದಾಗ ಬಕ್ರೀದ್ಗೆ ಇದು 50,000 ಹೋಗೋದು ಮಾಲ್. ಲಾಟ್ರಿ ಟಿಕೆಟ್ ಇದೆಲ್ಲ. ನಾವು ಮಗುಗೆ ಫ್ಯಾನ್ ಹಾಕೋದಕ್ಕೂ ಕೆಲವರು ಯೋಚನೆ ಮಾಡ್ತಾರೆ. ಇವ್ರನ್ನ ಕುರಿ ಸಾಕಾಣಿಕೆ ಫ್ಯಾನ್ ಎಲ್ಲ ಹಾಕಿ ಅದಕ್ಕೆ ಅಷ್ಟು ಫೆಸಿಲಿಟೀಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ನಿಮಗೂ ಸ್ವಂತ ಮನೆ ತಂತ್ರ ನೀವು ಈ ಥರ ಒಂದು ಟೆರೆಸಲ್ಲೇ ಒಂದು ಶೆಡ್ ಕಟ್ಕೊಂಡು ನೀವು ಕುರಿ ಸಾಕಾಣಿಕೆ ಮಾಡ್ಬೋದು. ಸ್ನೇಹಿತರೆ, ಈ ಏರಿಯಾ ನೋಡ್ತಾ ಇದ್ದೀರಾ, ಯಾವ ಡೈರೆಕ್ಷನ್ ನೋಡಿದ್ರು ಮನೆ 100% ರೆಸಿಡೆನ್ಷಿಯಲ್ ಏರಿಯಾ. ಅದು ಈ ಏರಿಯಾ ಇರೋದು ಸಾತ್ಗಲಿ, ಮೈಸೂರು. ಇಲ್ಲಿ ನಮ್ಮ ಸ್ನೇಹಿತರು ಒಬ್ಬರು ಅವ್ರ ಮನೆಯಲ್ಲೇ ಒಂದು ಕೊಟ್ಟಿಗೆ ಕಟ್ಕೊಂಡು ಒಂದು ಶೆಡ್ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲೇ ಅವ್ರಿಗೊಂದು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಇದೇ ಮನೆ ನೋಡಿ, ಫಸ್ಟ್ ಫ್ಲೋರ್ಲೇ ಶೆಡ್ ಮಾಡಿ ಅಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನಿಮಗೆ ಕುರಿ ಸಾಕಾಣಿಕೆ ಹೈಟೆಕ್ ಶೆಡ್ಡೇ ಬೇಕು, 10 ಲಕ್ಷ 20 ಲಕ್ಷ ಖರ್ಚು ಮಾಡಬೇಕು ಹಾಗೇನಿಲ್ಲ, ಏನೂ ಇಲ್ಲ. ನಿಮಗೆ ಧೈರ್ಯದೇ ಅನುಭವ ಇದ್ದಂಥ ಕುರಿ ಸಾಕಾಣಿಕೆ ಆರಾಮಾಗಿ ಮಾಡ್ಬೋದು. ಇದು ಒಂದು ಉದಾಹರಣೆ ನಿಮಗೆ. ನಮಸ್ತೆ ಸರ್, ನಿಮ್ಮ ಹೆಸರೇನು? ಸರ್, ನಮ್ಮ ಹೆಸರು ಸೈಯದ್ ಮೊಮಿನ್. ಓಕೆ ಸರ್, ನೀವು ಸುಮಾರು ವರ್ಷ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ. ನಮ್ಮ ವ್ಯೂವರ್ಸ್ಗೋಸ್ಕರ ಹೇಳಿ ಸರ್, ಎಷ್ಟು ವರ್ಷ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಂತ? ಸರ್, ನಾನು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಓಕೆ, ನಾವು ಈಗ ಇರೋದು ಮೈಸೂರು ಸರ್. ಮೈಸೂರಲ್ಲಿ ಯಾವ ಏರಿಯಾನ ಹೇಳಿ ಅದು? ಸರ್, ಮೈಸೂರು ಸಾತ್ಗಳ್ಳಿ ಏಝೋನು. ಹಾಂ, ಇಲ್ಲಿ ಬಂದರೆ ಲೊಕೇಶನ್ನು ಸೈಟ್ ಮಾರ್ಕ್ ಅಂದ್ರೆ ರಾಜನಗರ್ ಈದ್ಗಾ ಅಂತ ಹೇಳ್ತಾರೆ ಸರ್. ಓಕೆ. ರಾಜನಗರ್ ಈದ್ಗಾ ನಾವು ತಗೊಬಂದ್ಬಿಟ್ಟು ಇದು ಮಾಡೋದು. ಕ್ವಾಲಿಟಿ ಮರಿಯಲ್ಲಿ ತಂದು ಕೊಡ್ತೀನಿ ಸರ್. ಓಕೆ. ಬೈ, ಇದು ನಿಮ್ಮ ಏರಿಯಾ ನೋಡ್ತಾ ಇದ್ದೀನಿ ನೋಡಿ, ಸಾತ್ಗಳ್ಳಿ ಮೈಸೂರು. ಬೇಕಾದ್ರೆ ನೀವೇ ಬಂದು ನೋಡಿ. ಇದು ನೋಡಿ, ಫುಲ್ ರೆಸಿಡೆನ್ಷಿಯಲ್ ಏರಿಯಾ, 4 ಡೈರೆಕ್ಷನ್ ಫುಲ್ ಮನೆಗಳೇ ಐತೆ. ಬೈ, ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ಕೆಳಗೆ ಗ್ರೌಂಡ್ ಫ್ಲೋರ್ಲೇ ನಿಮ್ಮ ಮನೆ ಆಯಿತು. ಫಸ್ಟ್ ಫ್ಲೋರ್ ಹಾಗೆ ಹೋಗಿದಂತ ಅಲ್ಲಿ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಲ್ವಾ ಸರ್? ಈ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿ ಮನೆ ಟೆರೆಸಲ್ಲೇ ನೀವು ಮಾಡ್ತಾ, ಈ ಥರ ಟೆರೆಸಲ್ಲೇ ಕುರಿ ಸಾಕಾಣಿಕೆ ಮಾಡ್ಬೋದು. ಹೆಂಗೆ ನಿಮಗೆ ಐಡಿಯಾ ಸಿಕ್ಕಿದೆ ಸರ್? ಒಂದು ಇದು ಕೆಳಗಡೆ ಗಲೀಜು ಆಯ್ತದಲ್ಲ, ಮೇಲ್ಗಡೆ ಜಾಗ ಐತೆ, ಶೆಡ್ ಮಾಡ್ಬಿಟ್ಟು ಒಂದು ಮಾಡೋಣ ಅಂತ ಎಲ್ಲರೂ ಸೇರಿ ನಮ್ಮ ಫ್ರೆಂಡು ಶೆಡ್ಡೇ ಮಾಡಿಸ್ಬಿಡು ನೀನು, ಸುಮ್ಮನೆ 2 ತಗೊಬಂದ್ಬಿಟ್ಟು ಎಲ್ಲ ಮನೆಯವ್ರಿಗೂ ಯಾಕೆ ಇದು ಮಾಡ್ತೀರಾ, ಶೆಡ್ ಮಾಡ್ರೆ ಮೇಲೆ ಆರಾಮಿಂದ ಇರ್ತದೆ. ಓಕೆ. ನಿಮ್ಗೆ ಬಂದಿದ್ದು ನಿಮ್ಗೆ ಥ್ಯಾಂಕ್ಸ್ ಸರ್, ನೀವು ಬಂದಿರೋದು. ತುಂಬ ಧನ್ಯವಾದ ಬೈ. ನಮ್ಮ ವ್ಯೂವರ್ಸ್ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡಬೇಕು. ನೀವು ಹೆಚ್ಚಾಗಿ ಬ್ಯಾಚ್ ಮಾಡಿ ಕುರಿಗಳೆಲ್ಲ ಸೇಲ್ ಮಾಡಿ ಹಣ ಸಂಪಾದನೆ ಮಾಡಿ ಬೈ. ನೀವು ಇಷ್ಟು ವರ್ಷ ಅನುಭವ ಇರುತ್ತೆ, ಕುರಿಗಳೆಲ್ಲ ಚಲೋ ಕುರಿಗಳು ಕೊಡಿ. ಅದನ್ನೇ ಇದು ಆಕ್ಚುಲಿ ನೀವು ಕೆಳಗೆ ವಾಸ ಆಯ್ತು, ನಿಮ್ಮ ಸ್ವಂತ ಮನೆ ಅಲ್ವಾ ಅದು? ಹ್ಞೂ ಸರ್. ಈ ಮನೆ ಡೈಮೆನ್ಷನ್ ಎಷ್ಟು ಸರ್? 20-30 ಅದು? 20-30 ಸರ್. ಕೆಳಗೆ 20-30. ಸೊ ಕೆಳಗೆ 600 ಸ್ಕ್ವೇರ್ ಫೀಟ್ ಐತೆ. ಹೀಗೆ ಫಸ್ಟ್ ಫ್ಲೋರಲ್ಲೇ ನೀವು ಕೊಟ್ಟಿಗೆ ಮಾಡಿದ್ರೆ ಕುರಿ ಸಾಕಾಣಿಕೆ ಕೊಟ್ಟಿಗೆ ಕಾಣಿಸ್ತಾ ಐತೆ. ಅದು ಡೈಮೆನ್ಷನ್ ಎಷ್ಟು ಸರ್? ಸರ್, ಎಷ್ಟು 20-30 ಸರ್. ಎಷ್ಟು ಶೆಡ್ ಐತೆ, ಸೇಮ್ ಶೆಡ್ ಮಾಡ್ಬಿಟ್ಟಿದ್ದೀನಿ ಫುಲ್. ಮೊದಲು ಅರ್ಧ ಇತ್ತಿದ್ದು 10 ಅದು ಜಾಗ ಸಾಲಿಲ್ಲ ಸರ್ ನಮ್ಗೆ. ಹೌದಾ? ಅದಕ್ಕೆ ಫುಲ್ ಲಾಂಗ್ ಶೆಡ್ಡೇ ಮಾಡ್ಬಿಟ್ಟೆ. ಹೌದಾ? ಇದೂ ಐತದಲ್ಲ, ಬನ್ನೂರು ಕುರಿ ದೊಡ್ಡ ಮರಿನೂ ಐತದೆ, ಅದಕ್ಕೆ 2 ಪಾರ್ಟಿಷನ್ ಮಾಡ್ಬಿಟ್ಟು ಇದು ಮಾಡಿದ್ದೀನಿ ಸರ್. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ, ಇವರು ಸೈಯದ್ ಮೊಮಿನ್, ಇವರು ಮೈಸೂರವರೇ. ಸುಮಾರು ಚಿಕ್ಕ ಹುಡುಗ ಒಂದು ಕುರಿ ಸಾಕಾಣಿಕೆ ಮಾಡ್ತಾ ಈ ಏರಿಯಾ ಮೊದಲನೇ ನೋಡ್ಕೊಳ್ಳಿ. ನೀವು ನಿಮ್ಗೆ ಆಸಕ್ತಿ, ನಿಮಗೆ ಎಲ್ಲಿ ಬೇಕಾದ್ರೆ ಕುರಿ ಸಾಕಾಣಿಕೆ ಮಾಡ್ಬೋದು. ಎಲ್ಲ ಹೇಳ್ತಾರೆ ನಿಮ್ಗೆ ಹೈಟೆಕ್ ಶೆಡ್ಡೇ ಬೇಕು ಕುರಿ ಸಾಕಾಣಿಕೆ, ಹಂಗಂದ್ರೆ ಯೂಟ್ಯೂಬ್ ಕೆಲವರು ಹೇಳೋರೆಲ್ಲ ಇರ್ತಾರೆ. ನೀವು ಬಂದು 10 ಲಕ್ಷ 15 ಲಕ್ಷ 20 ಲಕ್ಷ ಖರ್ಚು ಮಾಡಿ ಬರೀ ಒಂದು ಶೆಡ್ ನಿರ್ವಹಣೆ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇವ್ರು ನಮ್ಮ ಮೂಮಿನ್ ಭಯ ನೋಡಿ, ಇದು ಒಂದು ರೆಸಿಡೆನ್ಷಿಯಲ್ ಎಲ್ಲ ಮನೆ ಆಯಿತು. ಕೆಳಗೆ ಇವ್ರು ಸ್ವಂತ ಮನೆ ಇದು 20-30 ಸೈಕಲ್ ಮನೆ ಮಾಡಿದ್ದಾರೆ. ಫಸ್ಟು ಕೆಳಗೆ ಮನೆ ಆಯಿತು, ಅವರು ಅಲ್ಲೇನೆ ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ. ಮತ್ತು ತುಂಬ ಗಲೀಜಾಗ್ತದಲ್ಲ, ಅದು ಸಪ್ರೇಟ್ ಏನೋ ಮಾಲ್ ಅಂತ ಅವ್ರ ಫ್ರೆಂಡ್ಸ್ ಅವರೆಲ್ಲ ಮಾತಾಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಅವ್ರಿಗೆ ಟೆರೆಸ್ ಆಯಿತು. ಸರಿ ಆಯ್ತು, ನಾವು ಟೆರೆಸಲ್ಲೇ ಕೊಟ್ಟಿಗೆ ಮಾಡಿಬಿಟ್ಟು ಅದಕ್ಕೆ ಸಪ್ರೇಟ್ ಜಾಗ ಕೊಟ್ಬಿಟ್ಟು ಹಾಗೆ ಅವರು ಶುರು ಮಾಡಿದ್ದು. ಸೊ ಇಲ್ಲೇ ನೀವು ನೋಡ್ತಾ ಇದ್ರೆ ಕೆಳಗೆ ಅವ್ರದ್ದು ಮನೆ ಆಯಿತು. ಮೇಲ್ಗಡೆ ನೋಡಿ, ಇದು ಮೇಲ್ಗಡೆನೇ 20-30 ಅದ 20 × 30 ಅಂತ 600 ಸ್ಕ್ವೇರ್ ಫುಟ್ 600 ಸ್ಕ್ವೇರ್ ಫುಟ್ ಎಲ್ಲ ಮಾಡಿದ ಕೊಟ್ಟಿಗೆ ಆಯಿತು. ಸೊ ಅಲ್ಲೇನೆ ಈಗ ಕುರಿ ಸಾಕಾಣಿಕೆ ಅವ್ರು ಮಾಡ್ತಾ ಇದ್ದಾರೆ. ಕೆಳಗೆ ಅವ್ರ ಮನೆ ಆಯಿತು ನೋಡಿ, ಟೆರೆಸಲ್ಲೇ ಸೂಪರಾಗಿ ಒಂದು ಮೈಸೂರು ಥರ ಒಂದು ಸಿಟಿಯಲ್ಲಿ ಈ ಥರ ಒಂದು ರೆಸಿಡೆನ್ಷಿಯಲ್ ಪಕ್ಕಾ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ 20-30 30 40 60 ದೊಡ್ಡ ಬಂಗ್ಲಾಗಳ ಮನೆಯೂ ಇಲ್ಲಿ ಈ ಜಾಗದಲ್ಲಿ ಬರ್ತದೆ. ಇದು ಸಾತ್ಗಳ್ಳಿ ಝೋನ್. ಅಕ್ಕಪಕ್ಕ ಇರೋ
ಮನೆ ಎಲ್ಲ ನೋಡ್ತಾ ಇದ್ದೀರಾ. ಮತ್ತೆ ನೋಡಿ ಅದಕ್ಕೆ ಮನೆ ಮೇಲ್ಗಡೆ ಟೆರೆಸಲ್ಲೇ ಕೊಟ್ಟಿಗೆ ಮಾಡಿ ಕುರಿ ಸಾಕಾಣಿಕೆ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಆ ಸೆಟಪ್ ಎಲ್ಲ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಮತ್ತೆ ಯಾವ ತಳಿ ಎಲ್ಲ ಇವ್ರು ಮಾಡ್ತಾರೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ನಾವು ಮೂಮಿನ್ ಭಯ ಈಗ ಕಂಟಿನ್ಯೂ ಮಾಡಲು ನಿಮ್ಮ ಜೊತೆನೆ ಈಗ ಕೆಳಗೆ ನೋಡ್ತಾ ಈ ಒಂದು ಸೂಪರ್ ಬಂಡೂರು ಟಗರು ಇದ್ರ ಬಗ್ಗೆ ಮಾಹಿತಿ ಕೊಡಿ ಬೈ. ಸರ್ ಹಾ 10 ತಿಂಗಳು ಆಗಿದೆ, ಪ್ಯೂರ್ ಒರಿಜಿನಲ್ ಸರ್ ಮರಿ. ಓಕೆ ಓಕೆ. ಕಬ್ನಿ ಕುರಿ ಅಂತ ಹೇಳ್ತಾರೆ, ಫುಲ್ ವೈಟು, ಒಂದು ಪ್ಯಾಚ್ ಇಲ್ಲ ಸರ್, ರೆಟ್ಟು ಫುಲ್ ವೈಟು ಸರ್ ಇದು. ಓಕೆ ಓಕೆ. ಗಿವಿ ಎಲ್ಲ 8 ತಿಂಗಳದು ಸರ್. ಮೂಮಿನ್ ಭಯ ಇದು ಕೊಡೋಕ್ಕೆ ಮಾಡೋಕ್ಕಲ್ವಾ? ಹ್ಞೂ ಸರ್ ಕೊಡೋಗೇನೆ ಸರ್. ಏನು ಬೆಲೆ ಹೇಳ್ತಾ ಇದ್ದೀರಾ ಹೇಳಿ ಸರ್ 23 ಅಂತ ಹೇಳ್ತಾ ಇದ್ದೀನಿ ಸರ್. 23? ಏನು ಕಡಿಮೆ ಆಗ್ತಾ ಲಾಸ್ಟ್ ಫೈನಲ್? ಸರ್ 20,000 ರೂಪಾಯಿ ಫೈನಲ್ ಇದ್ರೆ ಫೋನ್ ಮಾಡಿ ಸರ್, ಕೊಡ್ಬಿಡ್ತೀನಿ. 20 ಲಾಸ್ಟ್ ಫೈನಲ್ ಸರ್. ಓಕೆ ನೋಡಿ 23 ಹೇಳ್ತಾ ಇದ್ದಾರೆ, 20ಕ್ಕೆ ಕೊಡ್ತಾರೆ. ಇದು ಬಂಡೂರಲ್ಲೇ ಪ್ಯೂರ್ ಬ್ರೀಡ್ ಸರ್. ಮೇಲ್ ಅಲ್ವಾ? ಅದು ಮೇಲ್ ಗಂಡು ಪ್ಯೂರ್ ಬ್ರೀಡ್. ನೋಡಿ ಅದು ಶೋಲ್ಡರ್ಸ್ ನೋಡ್ಬೋದು ಎಷ್ಟು ವೈಡ್ ಆಗಿದೆ, ಕಾಲೆಲ್ಲ ಕುಳ್ಳ ಐತೆ, ಫೀಚರ್ಸ್ ಎಲ್ಲ ನೋಡಿ ಪ್ಯೂರ್ ಬ್ರೀಡ್ ಅಂತ ಹೇಳ್ತಾರೆ. ಮೂಮಿನ್ ಭಯ ಸುಮಾರು ವರ್ಷನ ಇವರಿಗೆ ಅನುಭವ ಐತೆ. ನೋಡಿ ಇದು ಬಂದು ಅವರು ಪರಿಚಯ ರೈತರ ಜೊತೆ ಹೋಗಿ ಅವ್ರ ಜೊತೆಯಿಂದ ತಗೊಂಡು ಬಂದಿದ್ದಾರೆ. ಕಿರುಕವಳೆಲ್ಲ ನಿಮ್ಗೆಲ್ಲ ರೈತರುಗಳು ಪರಿಚಯ ಇದಲ್ಲ ಸರ್, ಮನೇಲೆ ಸಾಕು ಸರ್ ಎಲ್ಲ ಇದ್ದಾರೆ ಸರ್ ಫ್ರೆಂಡು. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರ ಜೊತೆ ತಗೊಂಡು ಮಾಡೋಕ್ಕೆ ತಗೊಂಡು ಬಂದಿದ್ದಾರೆ. ಇದು 23 ಹೇಳ್ತಾ ಇದ್ರೆ ಪ್ಯೂರ್ ಬ್ರೀಡು. ನಿಮಗೆ ಫೈನಲ್ ಲಾಸ್ಟ್ ಕೊನೆಯಲ್ಲೇ ಇದು ಬಂದು ನಿಮಗೆ 20,000 ಆಗುತ್ತೆ. ಈಗ ಈ ಮರಿಗಳು ನೋಡ್ತಾ ಇದ್ದೀನಿ, ಈ ಮರಿ ಬಗ್ಗೆ ಮಾಹಿತಿ ಕೊಡಿ ಬೈ. ಎಷ್ಟು ತಿಂಗಳು ಮರಿ ಇದ್ದು? ಸರ್ 4-5 ತಿಂಗಳು ಮರಿ ಇರ್ತದೆ ಸರ್. ಓಕೆ. ಹಾಂ ಸರ್ ಎಲ್ಲ ಗಂಡ ಅದು? ಸರ್ ಇದು ಫೀಮೇಲು, 2 ಗಂಡು. ಓಕೆ ಓಕೆ ಬೈ. ನಿಮ್ಗೆ ಬೇಕಂದ್ರೆ 20 ಮರಿ ಐತೆ. ಹಾಂ 10 ಫೀಮೇಲ್ ಐತೆ, 10 ಮೇಲ್ ಐತೆ ಸರ್. ಓಕೆ ಎಲ್ಲ ಬಂಡೂರು ಕ್ರಾಸ್ ಅಲ್ವಾ? ಇಲ್ಲ ಸರ್, 90% ಕೊಡ್ತೀನಿ ಸರ್. ಹೌದಾ? 90% ಇರ್ತದೆ ಸರ್. ಓಕೆ. ನಿಮ್ಮ ಚಾನಲಿಂದ ಆಫರ್ ಸರ್. ಹಾಂ ಮೇಲ್ಗೆ 600 ರೂಪಾಯಿ, ಓಕೆ. ಫೀಮೇಲ್ಗೆ 600 ರೂಪಾಯಿ, ಮೇಲ್ಗೆ 6.5 ಫೈನಲ್ ಲಾಸ್ಟ್ ಫೈನಲ್ ಹೇಳ್ಬಿಟ್ಟಿರೋದು ನಿಮ್ಮ ಚಾನಲಿಂದ. ಓಕೆ ಬೈ. ಮೈಸೂರು ಸ್ಟುಡಿಯೋಲ್ಲಿ ಹೇಳಿದ್ವಿ ನಾವು. 7.5. ಇವಾಗ 600 ರೂಪಾಯಿಗೆ ಫೀಮೇಲು, 6.5ಗೆ ಮೇಲು. ಓಕೆ. ಇಲ್ಲಿ ನೋಡಿ, ಇಲ್ಲಿ ಬಂದು ನಿಮಗೆ ಫೀಮೇಲ್ ಬಂದು ನಿಮಗೆ 6,000 ಕೊಡ್ತಾ ಇದ್ದಾರೆ, ಮೇಲ್ ಬಂದು 6,500. ಇಲ್ಲಿ ನೋಡಿ ಮೇಲ್ಗಡೆ ಕಲೆಕ್ಷನ್ ಐತೆ. ಇದು ಈಗ ಫಸ್ಟ್ ಇಲ್ಲಿ ಮಾಡ್ಕೊಳ್ಳ ನಾವು. ನೋಡಿ ಎಲ್ಲ ನೋಡಿ, ಇದು ಈ ಸಾರಿ ಒಟ್ಟಿಗೆ ಮರಿಗಳು ಎಷ್ಟಿದೆ ಬೈ ನಿಮ್ಮ ಜೊತೆ? ಸರ್ ಒಂದು ಐತೆ 20 ಸರ್. 20 ಆಯ್ತಾ? ಸರಿ ಓಕೆ ಓಕೆ. ನೋಡಿ ಎಲ್ಲ ನೋಡಿ, ಎಲ್ಲ ಸೂಪರಾಗಿ ಐತೆ ಡೆವಲಪ್ಮೆಂಟ್ ಎಲ್ಲ ನೋಡಿ. ಇದು 4-5 ತಿಂಗಳು ಮರಿಗಳಲ್ವಾ? ಹ್ಞೂ ಸರ್ 4-5 ತಿಂಗಳು ಮರಿ. ಓಕೆ 4-5 ತಿಂಗಳಾಗಿದೆ. ನೋಡಿ ಪರ್ಸ್ನಾಲಿಟಿ ಎಲ್ಲ ನೋಡಿ, ಎಲ್ಲ ಸೂಪರಾಗೈತೆ. ಮೇಲ್ಗಡೆ ಇರುತ್ತೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಹಿಂಗೆಲ್ಲ ಡೇ ಲೈಟಲ್ಲಿ ಸನ್ಲೈಟ್ ಸೂಪರಾಗೈತೆ, ಬೆಳಕಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹಂಗೇನೆ ನೋಡಿ, ಅಷ್ಟು ಸೂಪರಾಗೈತೆ. ಇದಿಗೆ ಫೀಮೇಲ್ಗೆ 6,000, ಮೇಲ್ಗೆ 6,500. ಇದನ್ನೇ ಫೈನಲ್ ರೇಟು, ಇದಕ್ಕಿಂತ ಕಡಿಮೆ ಕೊಡೋಲ್ಲ. ಫೈನಲ್ ಬೆಸ್ಟ್ ಪ್ರೈಸ್ ಸರ್ ಆಲ್ರೆಡಿ ಹೇಳಿದ್ದಾರೆ. 6.5ಗೆ ಮೇಲ್ ಕೊಡ್ತೀನಿ ಸರ್. ಓಕೆ ಬೈ. ಇಲ್ಲ ಈಗ ನೋಡ್ತಾ ಇದ್ದೀರಾ, ಈ ಕುರಿ ಸಾಕಾಣಿಕೆ ಮನೆ ಮೇಲ್ಗಡೆನೆ ಟೆರೆಸಲ್ಲೇ ಸೂಪರಾಗಿ ಒಂದು ಕೊಟ್ಟಿಗೆ ಒಂದು ಶೆಡ್ ಸೆಟಪ್ ಮಾಡಿದ್ದಾರೆ ಬಾಯ್. ಇಲ್ಲೇ ನೋಡ್ಬೋದು. ಅದಕ್ಕೆ ನೋಡಿ ಕುರಿಗೆ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಮೂಮಿನ್ ಬೈ, ಮೊದಲನೇ ಇಲ್ಲಿ ಸೆಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಮಾಡಿದ್ದಾರಾ, ಕಬ್ಬಣ ಎಲ್ಲ ಮಾಡಿದ್ದಾರಾ? ಇದು ಅಗಲ ಉದಲ ಹೇಳ್ಬೋದಾ ಸರ್? 3-5 ಸರ್. 3-5? ಒಂದೊಂದು ಕಂಪಾರ್ಟ್ಮೆಂಟ್ 3-5? ಹೌದು ಸರ್. ಓಕೆ. ಇದರಲ್ಲಿ ಎಷ್ಟು ಮರಿಗಳು ಒಂದು ಕಂಪಾರ್ಟ್ಮೆಂಟ್ ಹಾಕ್ಬೋದು ಸರ್? ಒಂದು ಮರಿಗೆ ಒಂದೊಂದು 8-6 ಅಷ್ಟೇ ಸರ್ ಆಗುತ್ತೆ. ಹೌದಾ? ಓಕೆ ಓಕೆ. ಒಟ್ಟಿಗೆ ಕುತ್ಕೋಬೇಕು. ಹಾಂ. ಇದು ಯಾವ ತಳಿ ಸಾಕ್ತಾ ಇದ್ದೀರಾ ಇಲ್ಲಿ ಇರೋದಲ್ಲ? ಬಂಡೂರು, ಕಿರ್ಗಾವಲ್ ಸರ್. ಓಕೆ, ಬಂಡೂರು ಮತ್ತು ಕಿರ್ಗಾವಲು. ಇದು ನೋಡಿ, ಇದು ಸೆಟಪ್ ಎಲ್ಲ ಸೂಪರ್ ಆಗಿದೆ. ಫುಲ್ ಕಬ್ಬಣ ಇವರೇ ರೆಡಿ ಮಾಡಿದ್ದಾರೆ. ಇದು ಮನೆ ಟೆರಸಲ್ಲೇ ನೀವು ಕುರಿ ಸಾಕಾಣಿಕೆ ಮಾಡ್ಬೋದು. ನೀವು ಹೈಟೆಕ್ ಶೆಡ್ 10 ಲಕ್ಷ, 15 ಲಕ್ಷ, 20 ಲಕ್ಷ ಇದನ್ನೇ ನೀವು ಕುರಿ ಸಾಕಾಣಿಕೆ ಮಾಡ್ಬೋದು, ಹಾಗೇನಿಲ್ಲ. ಮೂಮನ್ ಭಯ ಅವ್ರ ಮನೆ ಕೆಳಗೆ ಮನೆ ಇದೆ, ಟೆರಸಲ್ಲೇ ಸೂಪರಾಗಿ ಈ ಕೊಟ್ಟಿಗೆ ಮಾಡಿ 600 ಸ್ಕ್ವೇರ್ ಫುಟ್ ಕೊಟ್ಟಿಗೆ ಮಾಡಿ ಒಳಗಡೆ ಈ ಥರ ಕಂಪಾರ್ಟ್ಮೆಂಟ್ಸ್ ಮಾಡಿ ಸಾಕ್ತಾ ಇದ್ದಾರೆ. ಇದು ಈಗ ನೀವು ಸಿಟಿಯಲ್ಲಿ ಮನೆ ಮೇಲ್ಗಡೆನೆ ಶೆಡ್ ಮಾಡಿಬಿಟ್ಟಿರಾ? ಈಗ ಮೇವಕ್ಕೆ ಆಚೆ ಬಿಡೋಕೆ ಜಾಗ ಆಯ್ತಾ ನಿಮಗೆ? ಕುರಿಗಳು ದಿನ ಮೇವಕ್ಕೆ ಬಿಡ್ತೀರಾ? ಮೇಯ್ಕ್ ಬಿಡ್ತೀನಿ ಸರ್. ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಟೈಮ್ ಆಚೆ ತಗೊಂಡು ಹೋಗ್ತೀನಿ ಸರ್. ಓಕೆ. ಪಾರ್ಕ್ ಐತೆ, ಪಾರ್ಕ್ ಅಲ್ಲಿ ಬಿಟ್ಬಿಟ್ಟು ತಿನ್ಸ್ಕೊಟ್ಟು ಬರ್ತೀನಿ. ತಿರ್ಗಾ ನಾವು ಹುಲ್ ತಗೋ ಬಂದ್ಬಿಟ್ಟು ಫಾರ್ಮ್ ಇಂದ ಹುಲ್ ಕಟ್ಬಿಡ್ತೀನಿ. ತಿರ್ಗಾ 6 ಗಂಟೆ ಮೇಲೆ ನೀರು ಕೊಡ್ತೀನಿ ಸರ್. ಹೌದಾ? ಸರಿ ಸರಿ. ಮತ್ತೆ ಇಲ್ಲಿ ನೀವು ಕೈ ತಿಂಡಿಲ್ಲ ಏನೋ ಕೊಡ್ತಾ ಇದ್ದೀರಾ? ಅಲ್ಲಿ ಟಬ್ ಎಲ್ಲ ನೋಡ್ತಾ ಇದ್ದೀರಲ್ಲ? ಟಬ್ಬು ಅಂದ್ರೆ ಬೂಸಾ ಕೊಡ್ತೀನಿ ಸರ್. ಓಕೆ. ಬೂಸಾ, ಪುಟಾಣೆಗ ಬೂಸಾ ಅಂತ ಹೇಳ್ತಾರೆ. ಸರಿ. ಸ್ವೀಟು ಕಲ್ಲು ಎಲ್ಲ ಕೊಡ್ತೀನಿ ಸರ್. ಓಕೆ ಓಕೆ. ಅದು ಎಷ್ಟು ಗಂಟೆಗೆ ಕೊಡ್ತಿರೋದು
ಸರ್ ಅದು ನೀರು 5 ಗಂಟೆ ಕೊಡ್ತೀನಿ, ಹಾಂ ಇಲ್ಲಾಂದ್ರೆ ಆಚೆ ಬಿಡ್ತೀನಿ ಅಲ್ಲ ಪಾರ್ಕಲ್ಲಿ, ಹೌದು ತಂದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಓಕೆ ಕೊಟ್ಬಿಟ್ಟು ಆಮೇಲೆ ತಿರ್ಗಾ 6 ಗಂಟೆಗೆ ನೀರು ಕುಡಿಸಿ ಮುಗೀತು ಸರ್. ಹೌದಾ 6 ಗಂಟೆ ತನಕ ಇರ್ತೀನಿ. ಓಕೆ ಓಕೆ. ಇದು ನೋಡಿ ಇವರು ಮತ್ತು ಕುರಿ ಸಾಕಾಣಿಕೆ ಮಾತ್ರ ಅಲ್ಲ, ಇವರು ಪಾರಿವಾಳ ಶೋಕ್ದಾರ್, ಇವರು ಪಾರಿವಾಳ ಚಿಕ್ಕ ಹುಡುಗರನ್ನು ಸಾಕ್ತಾ ಇದ್ದಾರೆ. ಅದನ್ನು ಬೋನ್ ಇಲ್ಲಿ ಸೂಪರಾಗಿ ಸೆಟ್ ಮಾಡಿ ಫುಲ್ ಪಾರಿವಾಳ ಕನೆಕ್ಷನ್ ಇರಲ್ಲ ಬೈ. ನಾವಿದು ನಮ್ಮ ಶೋಕಿ ದರ್ಬಾರ್ ಚಾನಲ್ಗೆ ಸಪ್ರೇಟ್ ವೀಡಿಯೋ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಟೈಮ್ ಸಿಕ್ಕಂಗಿಲ್ಲ, ನಿಮಗೂ ಸಿಕ್ಕಂಗಿಲ್ಲ. ಒಂದು ಸಾರಿ ಬಂದು ನಿಮ್ಮ ಪಾರಿವಾಳನ ತೋರಿಸ್ಲಾ. ಇಲ್ಲಿ ನೋಡಿ ಪಾರಿವಾಳ ಕಲೆಕ್ಷನ್ ಎಲ್ಲ ಸೂಪರಾಗಿ ಐತೆ. ಅದು ಬೋನ್ಸ್ ನೋಡ್ಬೋದು ನೋಡಿ, ಎಲ್ಲ ಹಿಂಗೆ ಐತೆ ನೋಡಿ. ಇವರು ಪಾರಿವಾಳ ಶೋಕ್ದಾರು, ಇವರು ಬರೀ ಶೋಕ್ದಾರ್ ಮಾತ್ರ ಅಲ್ಲ, ಟೂರ್ನಮೆಂಟೆಲ್ಲ ಟೈಮೆಲ್ಲ ಆಡಿಸಿದ್ದಾರೆ, ಪ್ರೈಸ್ ಎಲ್ಲ ಗೆದ್ದಿದ್ದಾರೆ. ಅದು ಸಪ್ರೇಟ್ ಪಾರಿವಾಳದು ನೀವು ಆಲ್ರೆಡಿ ಕಮೆಂಟ್ಸಲ್ಲಿ ಹಾಕಿದ್ದೀರ ನನಗೆ. ನಮ್ಮ ಮೈಸೂರು ಸ್ಟುಡಿಯೋ ಚಾನಲ್ ನೀವು ಕಮೆಂಟ್ಸ್ ಹಾಕಿದ್ದೀರ ಸಪ್ರೇಟ್ ವೀಡಿಯೋ ಮಾಡಿ ಅಂತ. ಆಲ್ರೆಡಿ ಕೇಳಿದ್ದಾರೆ ಸರ್ ಅವ್ರು ಪಾರಿವಾಳಗಳು ವೀಡಿಯೋ ಮಾಡಿ ಅಂತ. ಆಯಿತು ಮಾಡೋಣ ಅಂತ ನಾನು ಹೇಳಿದ್ದೀನಿ, ನಾನು ಅವ್ರಿಗೂ ಹೇಳಿದ್ದೀನಿ ಶೋಕಿ ದರ್ಬಾರ್ ಸಪ್ರೇಟ್ ವೀಡಿಯೋ ಮಾಡೋಣ ಅಂತ. ಓಕೆ, ಇಲ್ಲಿ ಇರೋದು ಇದೆಲ್ಲ ಎಷ್ಟು ತಿಂಗಳು ಮರಿಗಳು ಇಲ್ಲಿ ಇರೋದು? 6 ತಿಂಗಳು 7 ತಿಂಗಳು, ಹಾಂ 4 ತಿಂಗಳು ಮೇಲೇನ ಸರ್ ಮರಿ ಇರೋದು. ಹೌದಾ? ಇದು ದೊಡ್ಡ ಮರಿ ಹೆಂಗೈತೆ ನೋಡಿ ಸರ್. ಇದು ಇಲ್ಲಿ ಇರೋದು ಎಷ್ಟು ತಿಂಗಳು ಮರಿ ಬೈ ಇದು? ಸರ್ ಇದು 7 ತಿಂಗಳು ಮರಿ ಸರ್, 6 ತಿಂಗಳು ಮೇಲೆ ಇರೋದೆ ಸರ್. ಹೌದಾ? ಓಕೆ ಓಕೆ. ನೋಡಿ ಇದು ಡೆವಲಪ್ಮೆಂಟ್ ಎಲ್ಲ ನೋಡಿ ಹೆಂಗೆ ಇದೆ ಅಂತ. ಫುಲ್ ಲಾಂಗ್ ಸರ್. ಬಾಡಿ ಲೆಂತ್ ನೋಡಿ ಈಗ 6-7 ತಿಂಗಳು ಆಗ್ತಾ ಇದೆ. ಈಗನೇ ಸ್ವಲ್ಪ ಎಷ್ಟು ತೂಕ ಇರ್ಬೋದು ಬೈ ಈಗ ಇದು? ಸರ್ 15 kg ಮೇಲೆ ಐತೆ ಸರ್, ತೂಕ ಮಾಡ್ಕೊಡ್ತೀನಿ ಬೇಕಂತ. ಇದು ಒಂದು ಹೌದಾ? ಓಕೆ ಓಕೆ. ನೋಡಿ ಇಲ್ಲೇನೆ ಬೇರೆದು ಐತೆ 13 kg 15 kg ಒಳಗಡೆ ಇರ್ತದೆ. ಇದು 15 kg ಮೇಲೆ ಐತಿ ಸರ್ ಇದು. ಹೌದಾ? ಓಕೆ ಓಕೆ. ಇದು ನಿಮ್ಮ ಜೊತೆ ತಗೊಂಡು ಸುಮಾರು ಒಂದು 4-5 ತಿಂಗಳು ಅವ್ರು ಸಾಕಿಂದ ಎಷ್ಟು ತೂಕ ಬರ್ಬೋದು? ಅವ್ರು 4-5 ತಿಂಗಳು ಸಾಕ್ಬಿಟ್ಟು ಅವ್ರು ಮಾಡ್ತಾರೆ, ಎಷ್ಟು ತೂಕ ಗೇನ್ ಆಗ್ಬೋದು? 3 kg ಬರ್ತದೆ ಸರ್. ಹೌದಾ? ಸೊ ಖಂಡಿತ ಆಗ್ಬಿಡ್ತದೆ ಸರ್ ಇದು. ಹೌದಾ? ಈಗ ಅವ್ರು ತಗೊಂಡ ಕರೆಕ್ಟಾಗಿ ಬಕ್ರೀದವರೆ ಒಂದು 3-4 ತಿಂಗಳು ಸಾಕ್ಬೋದು ಅಲ್ವಾ? ಐತೆ ಸರ್, ಬರ್ತದೆ ಸರ್. ಆರಾಮಾಗಿ ಚೆನ್ನಾಗಿರೋ ತಿಂಡಿ ಕೊಟ್ರೆ ಬಂದ್ಬಿಡ್ತದೆ. ಹೌದಾ? ತಿಂಡಿ ಎಲ್ಲ ಕೊಟ್ರೆ. ಅದೇ ಇದಕ್ಕೆ ಕೇಳ್ತಾ ಇದೀನಿ ಬೈ. ಈಗ ಬಕ್ರೀದ್ ಹಬ್ಬಕ್ಕಂತ ಒಂದು ಬ್ಯಾಚ್ ಮಾಡ್ತಾರೆ ಸುಮಾರು ಜನ, ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಕಡೆ ಕರೆಕ್ಟ್ ಸೈಜಲ್ಲಿ ಐತೆ 4-5 ತಿಂಗಳು 6 ತಿಂಗಳು 7 ತಿಂಗಳು ಮರಿಗಳು ಐತೆ ನಿಮಗೆ. ಈಗ ಸುಮಾರು ಒಂದು 6-7 ತಿಂಗಳು ಮರಿ ಅವ್ರು ತಗೊಂಡ ಕರೆಕ್ಟಾಗಿ ಇನ್ನೂ ಎಷ್ಟು ತಿಂಗಳಿದೆ ಬಕ್ರೀದ್ ಹಬ್ಬಕ್ಕೆ? ಸರ್ 6 ತಿಂಗಳು ಐತೆ ಸರ್. ಸೊ 6 ತಿಂಗಳು ಅಲ್ವಾ? ನಿಮ್ಮ ಕಡೆ ಒಂದು 6-7 ತಿಂಗಳು ಮರಿ ತಗೊಂಡ 6 ತಿಂಗಳು ಅವ್ರು ಸಾಕ್ಬಿಟ್ನ ಬಕ್ರೀದ್ ಬ್ಯಾಚ್ ರೆಡಿ ಆಗುತ್ತೆ ಅವರು ಅಲ್ವಾ? ಹಂಗೆ ಫುಲ್ ಬೇಕಂದ್ರೆ ಒಂದು ನಿಮ್ಮ ಕಡೆನೇ ಒಂದು 5-10 ತಗೊಳ್ಬೋದು ಅವರು ಅಲ್ವಾ? ಸೆಟ್ ಆಗಿ ತಗೊಳ್ಬೋದು. ಇಲ್ಲಿ ಇರೋದೆಲ್ಲ 5 ತಿಂಗಳಾಗಿದೆ ಇಲ್ಲಿ ಇರೋದಲ್ಲ. ಮತ್ತೆ ಇಲ್ಲಿ ಇರೋದು ಸೂಪರ್ ಆಗಿದಲ್ಲ. ಇದೆಲ್ಲ ಯಾವ ತಳಿ ಬೈ? ಇದೆಲ್ಲ ಬಂಡೂರಿನ ಅದು ಕ್ರಾಸ್ ಅಲ್ವಾ? 90% ಬರ್ತದೆ ಸರ್. 90%. ಓಕೆ ಸರ್, ನಾವು ಕೊಡ್ತಾ ಇರೋದು 6:30 ಸರ್ ನಿಮ್ಗೆ. ಲಿವರ್ಸ್ಗೆ ಇಲ್ಲ ಗೊತ್ತಾಯ್ತು. 6:30 ಕೊಡ್ತಾ ಇರೋದು ಸರ್. ಬಜಾರಲ್ಲಿ ಹೋದ್ರೆ 8,000 10,000 ಇಲ್ಲ ಕೇಳ್ತಾ ಇಲ್ಲ ನಾವು. 6,500 ರೂಪಾಯಿಗೆ ಫೀಮೇಲ್. ಅವ್ರಿಗೆ ಏನೋ ಡೌಟ್ ಇದ್ರೆ ಬೈ ನಾವೆಲ್ಲ ನಿಮ್ಗೆ ಏನೋ ಪ್ರೈಸ್ ಡೌಟ್ ಇದ್ರೆ ಗಿರ್ಗಾವಲ್ಲೇ ಹೋಗಿ ನೋಡಿ. ಗಿರ್ಗಾವಲ್ಲಿ ಸಂತೆಗೆ ಹೋಗಿ ಕೇಳಿ. ಅಲ್ಲಿ ಹೋಗಿ ಏನು ಬೆಲೆ ತಿಳ್ಕೊಳ್ಳಿ ನೀವು. 5 ತಿಂಗಳು 6 ತಿಂಗಳು ಮರಿಗೆ ಎಷ್ಟು ಹೇಳ್ತಾರೆ ಅಂತ ಆ ಮರಿ ನೋಡ್ಕೊಳ್ಳಿ, ಅದು ಹೆಂಗೆ ಇದೆ ನೋಡೋದಕ್ಕೆ. ಆಮೇಲೆ ಬಂದು ನಿಮ್ಮ ಪದಾರ್ಥ ನಿಮ್ಮ ಮರಿಗೆ ಅವ್ರು ನೋಡಲೆ ಆಮೇಲೆ ರೇಟ್ ಕೇಳಿ. ನೋಡಿ ಇದು ಹೆಂಗೆ ಇದೆ ನೋಡಿ. ಇದನ್ನೇ ನಾನು ನಿಮ್ಗೆ ಹೇಳೋದು. ಬೇಕಂದ್ರೆ ಕಿರುಗಾವಲಿ ಸಂತೆಗೆ ಹೋಗಿ, ಮೈಸೂರು ಡಿಸ್ಟ್ರಿಕ್ಟ್ಲೇ ನಂಬರ್ 1 ಸಂತೆ ಅದನ್ನೇ. KRS ಸಂತೆ 2 ಕಡೆ ಹೋಗಿ ನೋಡ್ಬಿಟ್ಟು ಆಮೇಲೆ ಮೂಮೆಂಟ್ ಭಯ ಜೊತೆ ಬನ್ನಿ ನೋಡಿ. ಇವರು ಪದಾರ್ಥ ನೋಡ್ಕೊಳ್ಳಿ. ಅವ್ರು ಹೇಳೋದು ರೇಟ್ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಹೇಳೋ ರೇಟು ಭಾಳ ಕಡಿಮೆ ಅಂತ ನಿಮ್ಗೆ ಗೊತ್ತಾಗ ನಿಮಗೆ. ಅವ್ರು ಬಂದು ಸರ್ ನೀವು ಡೈರೆಕ್ಟಾಗಿ ರೈತರ ಜೊತೆ ಹೋಗಿ ಅವ್ರ ಜೊತೆ ತಗೊಳ್ತೀರ, ಪರ್ಚೇಸ್ ಮಾಡ್ತೀರಲ್ವಾ? ಇವರು ಸಂತೆಯಲ್ಲಿ ಮೂಮಿನ್ ಭಯ ಎಲ್ಲಿ ಸಂತೆಯಲ್ಲಿ ಹೋಗಿ ಪರ್ಚೇಸ್ ಮಾಡೋಂಗಿಲ್ಲ. ಇದು ನೋಡಿ ಹೀಗೆ ಹೆಂಗೆ ಅದು ನೋಡಿ. ಅಲ್ಲಿ ಮೇಲ್ಗಡೆ ನೋಡಿ ಬ್ಯಾಕ್ ಎಲ್ಲ ನೋಡಿ ಹೆಂಗೆ ವೈಡ್ ಆಗಿದೆ ನೋಡಿ. ಸೂಪರಾಗಿ ಡೆವಲಪ್ಮೆಂಟು ಇಷ್ಟು ನೋಡಿ. ಮೋಹನ್ ಭಯ್ಯ ಸಾಕ್ತಾ ಇದ್ದಾರೆ. ಇವರು ತುಂಬ ಅನುಭವ ಇದೆ. ಇವರು ಚಿಕ್ಕ ಹುಡುಗ ಒಂದು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ನೋಡಿ. ಕಾಲೆಲ್ಲ ನೋಡಿ. ಇದನ್ನು ಈಗನೇ ಕರೆಕ್ಟ್ ಟೈಮು ನೋಡಿ ಸ್ನೇಹಿತರೆ. ನಿಮಗೆ ಬಕ್ರೀದ್ ಹಬ್ಬಗೆ 6 ತಿಂಗಳು ಆಗದೆ ಇನ್ನೂ ಸಮಯ ಐತೆ. ನೀವು ಒಂದು 6 ತಿಂಗಳು ಮರಿ ತೊಗೊಳ್ಳಿ. 6 ತಿಂಗಳು ಆಲ್ರೆಡಿ ಆಗಿದೆ ಮರಿ ತೊಗೊಂಡಿದಂತ. ಕರೆಕ್ಟಾಗಿ 6 ತಿಂಗಳು ಪ್ಲಸ್ 6 ತಿಂಗಳು ನಿಮಗೆ ಕರೆಕ್ಟಾಗಿ ಬ್ಯಾಚ್ ಆಗುತ್ತೆ. ಬಕ್ರೀದ್ ಬ್ಯಾಚ್ ನೀವು ಈಗಿಂದ ಸ್ಟಾರ್ಟ್ ಮಾಡಬೇಕು. ನಿಮಗೆ ಕರೆಕ್ಟ್ ಕೊಟ್ಟರೆ ಮರಿ ನೋಡಿ ಸರ್. 6:30 ಕೊಡ್ತಾ ಇದ್ದೀನಿ ಸರ್. ಈಗ ನಿಮ್ಮ ಜೊತೆ 6:30 ತಗೊಂಡಂತ ಬಕ್ರೀದ್ ಹಬ್ಬ ಎಲ್ಲ ಒಂದು 15,000 ಮಾಡ್ಬೋದಲ್ಲ ಮಿನಿಮಮ್. ನಾ ಹೇಳೋದು ಕಡಿಮೆ ಹೇಳೋದು 1 to double ಮಾಡ್ಬೋದು ಖಂಡಿತ. ಸೊ ನೋಡಿ ಇವ್ರ ರೇಟ್ ಕರೆಕ್ಟ್ ಆಗಿದೆ. ನೀವು ಸಂತೆಯಲ್ಲಿ ಹೋಗಿ ಪರ್ಚೇಸ್ ಮಾಡೋದು ಈ ರೇಟಲ್ಲಿ ಅವ್ರಿಗೆ ಕೊಡೋಂಗಿಲ್ಲ. ಕಿರುಗಾವಲು ಸಂತೆಗೆ ನೀವು ಹೋಗಿದ್ದಾಲೋ ಇವ್ರ ರೇಟ್ ಅವ್ರು ಕೊಡೋಂಗಿಲ್ಲ. ಅಲ್ಲಿ ಇರೋ ರೇಟ್ಗೆ ಅಲ್ಲಿ ಇರೋ ಮರಿಗೆಲ್ಲ ನೀವು ನೋಡ್ಕೊಳ್ಳಿ. ಮತ್ತು ಇಲ್ಲಿ ಇರೋದು ಇದು ಎಷ್ಟು ತಿಂಗಳು? ಇದನ್ನು 5 ತಿಂಗಳಲ್ಲ 5 ತಿಂಗಳು 4 ತಿಂಗಳು ಇರ್ತದೆ ಸರ್ ಫೀಮೇಲು. ಸ್ನೇಹಿತರೆ, ನಾ ಈಗ ವಿಡಿಯೋ ಮಾಡೋದು ಆಲ್ಮೋಸ್ಟ್ 1 ಗಂಟೆ ಮಧ್ಯ ಟೈಮು.
ಟೈಮು ಬಿಸಿಲು ತುಂಬ ಹೊಡಿತಾ ಇದೆ, ಶೆಕೆ ಇರುತ್ತೆ, ಅದಕ್ಕೆ ಎಲ್ಲ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದೆ. ಮಾರ್ನಿಂಗ್ ವಾಕಿಂಗ್ ಹೋಗ್ಬಿಟ್ಟು ಬಂದಾರೆ, ಎಲ್ಲ ಮೇವಿಗೆ ಬಿಟ್ಟಾರೆ ಬೆಳಗ್ಗೆನೆ ನಮ್ಮ ಮೂವಿನ ಭಯ ಎಲ್ಲ ಅಲ್ವಾ. ತೋರಿಸ್ತೀನಿ ಸರ್, ಅದು ತೋರಿಸೋಣ ಸರ್. ಬನ್ನಿ ತೋರಿಸಿ ಬಾಯ್ ನೋಡಲ್ಲ. ಮತ್ತೆ ಎಲ್ಲ ಏನು ಮಂಕ ಇದನ್ನು ಹೇಳ್ತಾರೆ ಕೆಲವರು ಕಮೆಂಟ್ ಆದರೆ. ನೋಡಿ ನಾ ಈಗ ಆಲ್ಮೋಸ್ಟ್ 1 ಗಂಟೆ ಆಯಿತು. ಹಾಂ ನೋಡಿ ಫುಲ್ ಆಗ್ತಾ ಇದ್ದಾರೆ ನೋಡಿ ಸರ್, ಹಿಂಗೆ ತಿಂತ. ಹಾಂ ನೋಡಿ ಸೂಪರಾಗೆ ಕುರಿಗಳಿಗೂ ಫ್ಯಾನ್ ಎಲ್ಲ ಹಾಕಿದ್ದಾರೆ. ನಮ್ಮ ಮೂಮನ್ ಭಯ ನೋಡಿ ಕುರಿ ಹೆಂಗೆ ಆ್ಯಕ್ಟಿವ್ ಆಗಿದೆ ನೋಡಿ. ನಾ ಮಧ್ಯ ಟೈಮಲ್ಲಿ ಬಂದು ಈಗ ಬಿಸಿಲು ತುಂಬ ಇದೆ, ಶೆಕೆ ಹೊಡಿತಾ ಐತೆ, ಅದಕ್ಕೆ ಅದು ಆರಾಮ್ ರಿಲ್ಯಾಕ್ಸ್. ಬೆಳಗ್ಗೆನೇ ಏನಾಗುತ್ತೆ, ಕುರಿಗಳು ಬೆಳಗ್ಗೆನೇ ವಾಕಿಂಗ್ ಬಿಡ್ತಾರೆ ಮೇಯೋದಕ್ಕೆ. ಬೆಳಗ್ಗೆ 7-8 ಗಂಟೆಗೆಲ್ಲ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ನೀರು ಕೊಟ್ಬಿಟ್ಟು ಸ್ವಲ್ಪ. ಅಲ್ಲಿ ಹೋಗಿ ಸುಮಾರು 2-3 ಗಂಟೆ ಮೇವು ಬಿಟ್ಟು ಈಗ ಮಧ್ಯ ಅದು ರಿಟರ್ನ್ ಬಂದಿದೆ. 12 ಗಂಟೆಗೆ ಮೇಲೆ ಇಲ್ಲಿ ಬಂದದ್ದು ಶೆಡ್ಗೆ. ಕರೆಕ್ಟಾಗಿ ನಾವು 1 ಗಂಟೆಗೆ ನಾವು ಬಂದಿದ್ದು ವೀಡಿಯೋ ಮಾಡೋಕ್ಕೆ. ನನಗೆ ಸ್ವಲ್ಪ ಮಂಡ್ಯ ಕಡೆನೂ ಕೆಲಸ ಐತೆ, ಮಂಡ್ಯಲ್ಲಿ ಫಿನಿಷ್ ಮಾಡಿಬಿಟ್ಟು ಇಲ್ಲಿ ಮೈಸೂರಿಗೆ ಮೂಮನ್ ಕಡೆ ಬಂದಿದ್ದೀನಿ. ಮರಿ ತೋರಿಸಿ ಸರ್, ಒಳ್ಳೆ ಮರಿ ಸರ್, 100%. ಹೌದಾ, ಇದು ಮುಂದೆ ಇರೋದಾ? ಇದು ದೊಡ್ಡದು ಸರ್, ದೊಡ್ಡದು. ಇದು ಇಲ್ಲ ನೋಡಿ, ಇದು ಆ್ಯಕ್ಚುಲಿ ಕೆಳಗೆ ನಿಮಗೆ ತೋರಿಸೋದು ನೋಡಿ ಹೆಂಗೆ ಇದೆ ನೋಡಿ ಪರ್ಸೆಂಟ್. ಇದು ಬಂದು ಪಕ್ಕ ಬಂಡೂರು ಪ್ಯೂರ್ ಅಂತಾನೆ 100% ಮಾತಾಡೋಕೆ ಬೇಡ. 100% ಪ್ಯೂರ್ ಬ್ರೀಡು. ಯಾರು ಕೊಡೋಕೆ ಸಾಧ್ಯ ಅಲ್ಲ, ನನಗೆ ಗೊತ್ತು. ನಾವು ನಿಮ್ಗೆ ಗೊತ್ತು. ನಾವು ಹೋಗಿದ್ರೆ 50,000 ಅಂತ ಹೇಳ್ತೀರಾ ಸರ್? ಅದು ಬಜಾರಲ್ಲಿ ಎಲ್ಲಾರು ಹಾಕ್ತಾರೆ, ಹೆಸರು ತಗೊಳಲ್ಲ ನಾನು. ಹೌದು, ಯಾಕಂದ್ರೆ ಸುಮ್ಮನೆ ನಮ್ಮ ಫ್ರೆಂಡ್ ಅವರೇ ಆಯ್ತಾ ಹೆಸರು ತಗೊಳ್ಳೋದು. 50,000 ಅಂತ ಹೇಳ್ತಾರೆ ಸರ್. ಹೌದು ನೋಡಿ, ಇದು ಮೇವೆ ಹಾಕಿದ್ರೆ ಎಲ್ಲ ಆ್ಯಕ್ಟಿವ್ ಆಗಿಬಿಟ್ಟಿದೆ ನೋಡಿ, ಹೆಂಗೆ ಆ್ಯಕ್ಟಿವ್ ಆಗಿದೆ, ತಿಂತಾಯಿದೆ, ಮೇವೆ ತಿಂತಾಯಿದೆ ನೋಡಿ ಎಲ್ಲ ರೆಡಿ. ಇಲ್ಲೆಲ್ಲ ಎಲ್ಲ ನೋಡಿ ನಿತ್ಯ ಮಾಡೋರೆಲ್ಲ ಬಂದ್ಬಿಟ್ಟಾರೆ, ಈಗ ಊಟ ತಿನ್ನೋದಕ್ಕೆ ಬಂದ್ಬಿಟ್ಟಾರೆ ನೋಡಿ. ಹಂಗೆ ಬಾ ಇಲ್ಲಿ ಹಾಕಿ ನೋಡಿ ಹೆಂಗೆ ಬರ್ತಾಯಿದೆ ನೋಡಿ. ನಾವು ಮಧ್ಯ ಬಿಸಿಲು ತುಂಬ ಇದೆ, ಶೆಕೆ ಇದೆ, ಈ ಟೈಮಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ಏನು ಮಾಡೋದು, ನಮಗೂ ಹೀಗೆ ಸಮಯ ಸಿಕ್ಕಿದ್ದು ನೋಡಿ ಹೆಂಗೆ ಇದೆ ಅಂತ. ಫುಲ್ ಹಾಕಿದ ಮೇಲೆ ಎಲ್ಲ ಬಂದ್ಬಿಟ್ಟು ನೋಡಿ. ಹಾಂ ಸ್ನೇಹಿತರೆ ನೋಡಿ ಎಲ್ಲ ಹೆಂಗೆ ನೋಡಿ ಹೆಂಗೆ ಇದೆ ಅಂತ ನೋಡಿ ಸರ್. ಸೊ ನಿಮಗೂ ಸ್ವಂತ ಮನೆ ಅಂತಂದ್ರೆ ನೀವು ಈ ಥರ ಒಂದು ಟೆರೆಸಲ್ಲೇ ಒಂದು ಶೆಡ್ ಕಟ್ಕೊಂಡು ನೀವು ಕುರಿ ಸಾಕಾಣಿಕೆ ಮಾಡ್ಬೋದು, ಓಕೆನಾ. ಸುಮ್ಮನೆ ಬಂದು ನಿಮಗೆ ಹೈಟೆಕ್ ಶೆಡ್ ಬೇಕು, 15 ಲಕ್ಷ ಖರ್ಚು ಮಾಡಬೇಕು, ಹಾಗೇನೆ ಕುರಿ ಸಾಕಾಣಿಕೆ ಮಾಡ್ಬೋದು, ಇಲ್ಲ ಅಂತ ಆಗಲ್ಲ. ಯಾವುದು ಹೌದಾ, ಅಲ್ಲಿ ಲಾಸ್ಟ್ ಇದಾ ಸರ್ 15,000 ರೂಪಾಯಿ ಕೊಡ್ಬಿಡ್ತೀನಿ ಸರ್ ಅದು ಮರಿ. ಹೌದಾ, ಓಕೆ ಇಲ್ಲಿ ನೋಡಿ ಬರೀ 15,000 ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ ನೋಡ್ಕೊಳ್ಳಿ ಅದನ್ನು. ಮತ್ತು ಇಲ್ಲಿರೋದು ನೋಡಿ ಫಿಮೇಲ್, ದೊಡ್ಡ ಫಿಮೇಲ್ ಒಂದೈತೆ ಅಲ್ಲಿ ಸರ್, ಅಲ್ಲಿ ಅಲ್ಲಿನೇ ದೊಡ್ಡ ಫಿಮೇಲ್ ಒಂದೈತೆ. ಹೌದಾ, ಅಲ್ಲಿ ನೋಡಿ ಕಿವಿ ಕಟ್ ಮಾಡಿರೋದು ಆ ಕಡೆ ಐತೆ ನೋಡಿ ಸರ್, ಕಾರ್ನರ್ ಐತೆ ನೋಡಿ. ಓಕೆ ಇಲ್ಲಿ ಲಾಸ್ಟಾ? ಈ ಸೈಡು ಇಲ್ಲಿ ಕಿವಿ ಕಟ್ ಮಾಡಿದಾರೆ ಇಲ್ಲಿ. ರೈಟ್ ಇಲ್ಲಿ ನೋಡಿ. ಹೌದು. 8,000 ರೂಪಾಯಿ ಕೊಡ್ತೀನಿ ಸರ್. 8,000 ಅಷ್ಟೇ? 8,000 ರೂಪಾಯಿ ಕೊಡ್ತೀನಿ ಸರ್, ದೊಡ್ಡ. ನೋಡಿ ತೋರಿಸ್ತೀನಿ ಸರ್. ಆಯ್ತು, ಅದು ತೆಗಿಬಿಡಿ, ತೋರಿಸಿ. 8,000 ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಷನ್ ಬೇಡ, ಇಷ್ಟು ಮರಿಗಳಿರುತ್ತೆ, ಆಚೆಗೆ ತೆಗಿಬಿಟ್ಟು ನಿಮ್ಗೆ ತೋರಿಸ್ತಾರೆ. ಸೊ ನೋಡಿ ಎಲ್ಲ ಆ್ಯಕ್ಟಿವ್ ಆಗಿದೆ ನೋಡಿ. ಎಲ್ಲ ಮೇವೆ ತೋರಿಸಿದ ಮೇಲೆ ಎಲ್ಲ ಹುಷಾರಾಗಿದೆ ನೋಡಿ. ಸೊ ಎಲ್ಲ ಬಂದು ಮಂಕಾಗಿದೆ ಅಂತೆಲ್ಲ, ಮಧ್ಯ ಬಿಸಿಲು ತುಂಬ ಇದೆ, ಅದು ಆಚೆಗೆ ಹೋಗಿ ಮೇವೆ ಮಾಡಿಬಿಟ್ಟು ಬಂದಿದೆ. ಈಗ ನೋಡಿ ಹುಲ್ ನೋಡಿಬಿಟ್ಟು ಎಲ್ಲ ಆ್ಯಕ್ಟಿವ್ ಆಗಿಬಿಟ್ಟಿದೆ ಪುನಃ. ಯೂಶ್ವಲಿ ಮಧ್ಯ ಬಂದು ಅವರು ರೆಸ್ಟಿಂಗ್ ಟೈಮ್ ಅವರು. ಈಗ ಬಿಸಿಲು ಮೈಸೂರಲ್ಲೇ ಈಗ ಸ್ವಲ್ಪ ಬಿಸಿಲು ಹೆಚ್ಚಾಗಿದೆ ಆಫ್ಟರ್ನೂನ್ ಟೈಮಲ್ಲಿ. ಇದನ್ನು ನೀವು ಸಾಕಿ ಪ್ಯೂರ್ ಬ್ರೀಡು. ಬಕ್ರೀದ್ ಹಬ್ಬಕ್ಕೆ ಕರೆಕ್ಟಾಗಿ ಇನ್ನೂ 6 ತಿಂಗಳೈತೆ ನಿಮಗೆ. ಇದು ತಗೊಂಡು ನೀವು ಸಾಕಿ, ನಿಮ್ಗೆ 1 to double ಆಗುತ್ತೆ. ನೀವು ಇವತ್ತು ಎಷ್ಟು ಹೇಳಿದ್ರೆ ಬಾ? 22 ಇದು 23 ಹೇಳಿದ್ದೀನಿ ಸರ್. 20,000 ರೂಪಾಯಿ ಫೈನಲ್. ಪ್ಯೂರ್ 110%. ಓಕೆ ನೋಡಿ, 20,000 ಕೊಟ್ಟು ತಗೊಳ್ಳಿ. ನೀವು ಬಕ್ರೀದ್ ಹಬ್ಬಕ್ಕೆ 6 ತಿಂಗಳೈತೆ, 1 to double ನಿಮ್ಗೆ ಗ್ಯಾರಂಟಿ ಸಿಗ್ತೆ. 50,000ನ ನಿಮ್ಗೆ ತುಂಬ ಬೇಡಿಕೆ ಇರೋದು ಈ ಥರ ಕುರಿಗಳು, ನಿಮ್ಗೆ ಗೊತ್ತು. ಖಂಡಿತ ಇದು ಒಂದು 50,000ಗೆ ನಿಮಗೆ ಹೋಗುತ್ತೆ ಗ್ಯಾರಂಟಿ. ಸರ್ ಇವಾಗನೇ ಬಜಾರಲ್ಲಿ ಹೋಗಿದ್ರೆ 50,000 45,000 ಅಂತ ಹೇಳ್ತಾರ ಸರ್. ಇವಾಗನೇ ಬಕ್ರೀದ್ ಹಬ್ಬಗೆ ನೀವು ಆರಾಮಿಂದ LIC ಹತ್ರನೇ ಮಾಡ್ಕೋಬಹುದು ಆರಾಮಿಂದ. ಇದು ಖಂಡಿತ ಇದು ನೋಡಿ, ಅದು ಎಲ್ಲ ನೋಡ್ತಾ ಇದ್ರ ಬ್ಯಾಕ್ ಬೋನ್ ಸ್ಲೋಪ್ ತರ ಬರ್ತದೆ, ಎಲ್ಲ ಮಾರ್ಬಲ್ಸ್ ಎಲ್ಲ ಪಿಂಕ್ ಇಲ್ಲ ನೋಡಿ, ಎಲ್ಲ ಸೂಪರ್ ಆಗೈತೆ. ಇದು ಖಂಡಿತ ನಿಮ್ಗೆ ನಿಮ್ಗೆ ಚಾನ್ಸ್ ಬೇರೆ 20,000 ಕೊಡ್ತಾ ಇದ್ದಾರೆ. ನಿಮ್ಗೆ 6 ತಿಂಗಳು ಟೈಮ್ ಐತೆ. ಇದು ಬೇರೆ ಒಂದು ಕುರಿ ನೀವು ತಗೊಂಡಿದ್ದನ್ನ ಸಾಕಿ ಬಕ್ರೀದ್ ಹಬ್ಬಕ್ಕೆ ಒಂದು 5,000 ಸಂಪಾದನೆ ಮಾಡ್ತಾರೆ ಇದರಿಂದ. ಅದು ಒಂದು ಕಿವಿ ಕಟ್ ಮಾಡಿ ಸೆಪ್ರೇಟ್ ತಗೊಳ್ಳಿ ಬೈ, 8,000 ಕೊಡ್ತೀನಿ ಅಂತ ಹೇಳಿದ್ರ. ಅದು ಬಂದು ಫೀಮೇಲ್ ಸರ್. ಎಷ್ಟು ತಿಂಗಳು ಬೈ ಇದು ಸರ್? 2 ಸರ್. 2 ಆಗಿದಾ? 2 ಒಂದು ಮರಿ ಹಾಕಿದ್ದು ಸರ್, ಮರಿ ಕೊಟ್ಬಿಟ್ಟೆ. ಆಯ್ತಾಯ್ತು. ಇದು ಐತೆ ಬರೀ 8,000 ರೂಪಾಯಿ ಸರ್.
ನೋಡಿ ತಗೊಳ್ಳಿ, ಮರಿ ಆಗಿದೆ, ಮರಿ ಮಾಡಿಬಿಟ್ಟಾರೆ ಇವರು. 8,000 ಕೊಡ್ತೀನಿ ಅಂತ ಹೇಳ್ತಾರೆ. ಫೀಮೇಲು 2 ಹಲ್ಲಾಗಿದೆ, 2 ಹಲ್ಲಾಗಿದೆ. ಇದು 8,000 ಫೈನಲ್ಲ, ಏನು ಡಿಸ್ಕೌಂಟ್ ಆಗುತ್ತಾ ಸರ್? 500 ರೂಪಾಯಿ ಇನ್ನ ಕಮ್ಮಿ ಮಾಡ್ತೀನಿ ಸರ್. 7,500 ಫೈನಲ್ ಸರ್. ಓಕೆ, 7,500 ಫೈನಲ್. ಲಾಸ್ಟ್ 7,500 ಕೊಡ್ತಾ ಇದ್ರೆ. ಈಗಿನ ಅದು ಮರಿ ಹಾಕಿ 2 ಹಲ್ಲಾಗಿದೆ, ಫೀಮೇಲು ಮರಿ ಹಾಕಿದೆ. ಈಗ ಬೇಕಂದರೆ ಬಂದು 7,500ಕ್ಕೆ ತೊಗೊಳ್ಳಿ ಇದನ್ನು. ಅಲ್ಲಿ ನೋಡಿ ಬ್ಯಾಂಟಮ್ ಸೂಪರ್ ಆಗಿದೆ. ಇದು ಈಗ ತೆನೆ ಐತೆ. ಈ ಬ್ಯಾಂಟಮ್ ಯಾವ ಮರಿ ಆಗ್ತವೆ? ಇನ್ನೂ 1 ತಿಂಗಳೈತಾ ಟೈಮು? ಹ್ಞೂ ಸರ್, 1.5 ತಿಂಗಳು ಐತೆ ಸರ್. ಇನ್ನೂ 1.5 ತಿಂಗಳಾಯ್ತು. ಬ್ಯಾಂಟಮ್ ಇದು ಫೀಮೇಲು, ಇದು ಮೇಲ್. ಇಲ್ಲಿ ನೋಡಿ ಮೇಲು ಎಷ್ಟು ಸೂಪರ್ ಆಗಿದೆ ನೋಡಿ. ಇವ್ರು ನಮ್ಮ ಫ್ರೆಂಡ್ ಇವರು. ಚೋಡ ಬಂದು ಜಾಳಿಂಗಿ. ಮತ್ತು ಇದನ್ನು ಮರಿ ಇದೆ, ಆ ಮರಿ ಚಿಕ್ಕ ಮರಿ, ಅದು ನೋಡೋಕೆ ಭಾಳ ಕ್ಯೂಟ್ ಆಗಿರುತ್ತೆ ನೋಡಿ. ನೋಡಿ ಸ್ನೇಹಿತರೆ, ನಿಮ್ಮದು ಮನೆ ಇರ್ಬೋದು, 20-30 ಮನೆಯಲ್ಲೇ ಟೆರಸಲ್ಲೇ ಸೂಪರಾಗಿ ಒಂದು ಕೊಟ್ಟಿಗೆ ಮಾಡಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ನೀವು ಒಂದು ಖಂಡಿತ ನಿಮಗೂ ಸ್ವಂತ ಮನೆ ಇದೆ ಅಂತ, ಚಿಕ್ಕ ಮನೆನ ಟೆರಸಲ್ಲಿ ನೀವು ಈ ಥರ ಒಂದು ಶೆಡ್ ಮಾಡಿ ನೀವು ಕುರಿ ಸಾಕಾಣಿಕೆ ಮಾಡ್ಬೋದು. ಇಲ್ಲಿ ಬರೀ ಶೆಡ್ ಇಲ್ಲೇ ಬಿಡೋಂಗಿಲ್ಲ. ಬೆಳಗ್ಗೆ ಅದು ಮೇವೆಗೆ ಕರ್ಕೊಂಡು ಹೋಗ್ತಾರೆ. ದಿನ ಒಂದು ಅಟ್ಲೀಸ್ಟ್ ಒಂದು 3 ಗಂಟೆ 3 ಅವರ್ ಮೇವೆಗೆ ಬಿಡ್ತಾರೆ. ಓಕೆ ಮೂಮೆಂಟ್ ಭಯ್ಯ, ನಿಮ್ಮ ಸೆಟಪ್ ಪ್ಲಾನ್ ತೋರಿಸಿರಾ? ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಬೈ, ನಿಧಾನಕ್ಕೆ ಜೋರ ಹೇಳಿ ಬೈ. ಸರ್ 886 7866 341. ಮಗುದು ಐತೆ ಸರ್, ಸೈಯದ್ ಯೂಸುಫ್ದು. 9342125832. ಓಕೆ, ನೋಡಿ ಅವರು ಮಗನ ಅವ್ರ ಜೊತೆನೇ ಒಂದು ಕುರಿ ಸಾಕಾಣಿಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಬ್ಬರು ನಂಬರ್ ಇದೆ, ನಂಬರ್ ಕೊಟ್ಟಿದ್ದೀನಿ. ದಯವಿಟ್ಟು ಕಾಲ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಸುಮಾರು ವರ್ಷ ಅನುಭವ ಇರೋರು ಕುರಿ ಸಾಕಾಣಿಕೆಯಲ್ಲಿ. ಚಿಕ್ಕ ಹುಡುಗರನ್ನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅವರು ಬರೀ ಬಿಸ್ನೆಸ್ ಮಾತ್ರ ಅಲ್ಲ, ಕುರಿ ಮೇಲೆ ತುಂಬ ಪ್ರೀತಿಯಾಗಿ ನೋಡ್ಕೊಳ್ತಾರೆ. ಅವ್ರ ಮಗು ಹೆಂಗೆ ನೋಡ್ಕೊಳ್ತಾರೆ ಆ ಥರನೇ ತುಂಬ ಪ್ರೀತಿಯಾಗಿ ಎಲ್ಲ ನೋಡ್ಕೊಳ್ತಾರೆ. ನೋಡಿ ಫ್ಯಾನ್ ಎಲ್ಲ ಹಾಕಿದ್ದಾರೆ ನೋಡಿ. ನಾವು ಮಗುಗೆ ಫ್ಯಾನ್ ಹಾಕೋದಕ್ಕೂ ಕೆಲವರು ಯೋಚನೆ ಮಾಡ್ತಾರೆ. ಇವರು ಕುರಿ ಸಾಕಾಣಿಕೆ ಫ್ಯಾನ್ ಎಲ್ಲ ಹಾಕಿ ಅದಕ್ಕೆ ಅಷ್ಟು ಫೆಸಿಲಿಟೀಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಸೊ ಬನ್ನಿ, ಇಲ್ಲಿ ಬಂದು ವಿಸಿಟ್ ಮಾಡಿ, ಪದಾರ್ಥ ನೋಡಿ. ನಿಮ್ಗೆ ಬೇಕಂದರೆ ಇಲ್ಲಿ ನೋಡ್ಬಿಟ್ಟು ಪುನರ್ಗವಲು ಸಂತೆಯಲ್ಲೇ ಹೋಗಿ ಅಲ್ಲಿ ನೋಡಿ, ಅಲ್ಲಿ ಏನು ಬೆಲೆ ನಡೀತದೆ ನಿಮ್ಗೆ ಗೊತ್ತಾಗುತ್ತೆ. 6,500 ಮೇಲ್ ಕೊಡ್ತೀನಿ ಸರ್. 600 ರೂಪಾಯಿಗೆ ಫೀಮೇಲ್. ಆಯ್ತು, ಸಂತೆಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಬಂದು ತಗೊಂಡೋಗಿ ಸರ್. ಆಯ್ತು, ಅಲ್ಲಿ ನೋಡಿ ಅಲ್ಲಿ ಏನು ಬೆಲೆ ನಡೀತದ. ಇಲ್ಲೇ ಮೈಸೂರು ಹತ್ರನೇ ನಿಮಗೆ ಕಿರುಗವಲು ಸಂತೆ ಆಯಿತು, KRS ಸಂತೆ ಆಯಿತು. KRS ಸಂತೆ ಬರೀ 20 ಕಿಲೋಮೀಟ್ರೆ. ಬೇಕಾದ್ರೆ ಅಲ್ಲಿ ಹೋಗಿ ಕೇಳಿ, ಅಲ್ಲಿ ಏನು ರೇಟ್, ಏನು ಬೆಲೆ ಹೇಳ್ತಾ ಇದ್ದಾರೆ, ಅದು ಯಾವ ರೀತಿ ಮರಿಗಳಲ್ಲಿ ಸಿಗ್ತದೆ ನೋಡ್ಕೊಳ್ಳಿ. ಆಮೇಲೆ ನಮ್ಮ ಮೂಮಿನ್ ಬಾಯಿ ಮನೆಗೆ ಬಂದು ನೋಡಿ. ಅವ್ರ ಮನೆ ಮೇಲ್ಗಡೆನೇ ಟೆರಸಲ್ಲೇ ಸಾಕ್ತಾ ಇದ್ದಾರೆ. ಬಂದು ನೋಡಿ, ಪದಾರ್ಥ ಏನು ನಿಮ್ಗೆ ಗೊತ್ತಾಗುತ್ತೆ, ರೇಟ್ ಹೆಂಗೆ ಹೇಳಿದರೆ ಎಲ್ಲ ಗೊತ್ತಾಗುತ್ತೆ. ಅವ್ರಿಗೆ ಸಪೋರ್ಟ್ ಮಾಡಿ, ನಿಮ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಮತ್ತು ಇದು ನೋಡಿ, ಕರೆಕ್ಟಾಗಿ ನೀವು ಬಕ್ರೀದ್ ಮ್ಯಾಚ್ ಮಾಡಬೇಕಂದ್ರೆ ದಯವಿಟ್ಟು ಈಗೇ ಶುರು ಮಾಡಿ. ಇನ್ನೂ 6 ತಿಂಗಳಾಯಿತು. ನೀವು ಹೀಗೆ ಒಂದು 6 ತಿಂಗಳು 7 ತಿಂಗಳು 5 ತಿಂಗಳು ಮರಿ ಕೂಡ ತೆಗಿಬೋದು. ತೆಗಿಬಿಟ್ಟು ನೀವು ಸಾಕಿ ಸುಮಾರು ವೆಯ್ಟ್ ಡೆವಲಪ್ ಮಾಡಿ 1 to ಡಬಲ್ ಪ್ರಾಫಿಟ್ ನೀವು ನೋಡ್ಬೋದು ಬಕ್ರೀದ್ ಬ್ಯಾಚಲ್ಲಿ. ಮತ್ತು ಇದು ಒಂದು ಸ್ಪೆಷಲು ಚಾನ್ಸಲ್ಲಿ ಸಿಗ್ತಾ ಇದೆ ನೋಡಿ. ಬರೀ 20,000 ಕೊಡ್ತಾ ಇದ್ದಾರೆ. ಪುನಃ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಂದು ತಗೊಳ್ಳಿ. ಇದು ಒಂದು 20,000 ಹಾಕಿ ನೀವು ಇದು ಸಾಕಿದಾಗಲೂ ಬಕ್ರೀದ್ಗೆ ಇದು 50,000 ಹೋಗೋದು ಮಾಲ್ ಇದು. ಸೊ ನೀವು ಚಾನ್ಸ್ ಲಾಟ್ರಿ ಟಿಕೆಟ್ ಇದು ಲಾಟ್ರಿ ಟಿಕೆಟು, ಬಂದು ತಗೊಳ್ಳಿ ನೀವು. ಓಕೆ ಮೂವಿನ್ ಭಯ್ಯ, ತುಂಬ ಧನ್ಯವಾದಗಳು ನಿಮ್ಮ ಸೆಟಪ್ ಎಲ್ಲ ನಮ್ಗೆ ತೋರಿಸೋದಕ್ಕೆ. ಫೋನ್ ನಂಬರ್ ಹೇಳಿದ್ದೀರಾ? ನಿಮಗೆ ನೀವು ಥ್ಯಾಂಕ್ಸ್ ಸರ್ ಬಂದಿರೋದು. ಬಂದಿರೋ ಫೋನ್ ಮಾಡ್ಬಿಟ್ಟು ನೀವು ಬ್ಯುಸಿ ಇರ್ತಾರ, ನಮಗೋಸ್ಕರ ಬಂದಿದ್ದು ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು ಭಯ್ಯ, ಧನ್ಯವಾದಗಳು ಭಯ್.